ಇನ್ನು ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಹಣ ಬರಬೇಕಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯಕ್ಕೆ ಮೊದಲಿನಿಂದಲೂ ಕೂಡ ಕೇಂದ್ರದಿಂದ ಅನ್ಯಾಯ ಆಗ್ತಾನೆ ಇದೆ. ನಾವು ಕೊಟ್ಟಿದ್ದನ್ನ ವಾಪಸ್ ಕೊಡಿ ಅಂತ ಕೇಳೋದೇ ತಪ್ಪ. ಉದ್ದೇಶಪೂರ್ವಕವಾಗಿ ಕರ್ನಾಟಕಕ್ಕೆ ಕೇಂದ್ರ ತಾರತಮ್ಯ ಮಾಡ್ತಾನೆ ಇದೆ. ಅಗತ್ಯ ಇದ್ರೆ ನಾವು ಕೋರ್ಟ್ ಮೆಟ್ಟಿಲೇರಿ ನಮ್ಮ ಪಾಲನ್ನ ಪಡ್ಕೊಳ್ತೀವಿ. ರಾಜ್ಯದ ಬಿಜೆಪಿ ಸಂಸದರು ಸಚಿವರು ಮೋದಿ ಮುಂದೆ ಮಾತನಾಡೋದಕ್ಕೆ ಹೋಗಲ್ಲ. ಹೀಗಾಗಿ ಸಂಸದರು ಸಚಿವರಿಗೆ ಮೋದಿಯನ್ನ ಹೊಗಳೋದಷ್ಟೇ ಕೆಲಸ ಆಗ್ಬಿಟ್ಟಿದೆ. ನಾವು ಬೇಕಿದ್ರೆ ಕೋರ್ಟ್ ಮೆಟ್ಟಿಲು ಏರಿಬೇಕಿದ್ರು ಕರ್ನಾಟಕದ ಪಾಲು ಏನಿದೆ ತೆರಿಗೆ ವಾಪಸ್ಸಾಗಿ ಅದನ್ನ ನಾವು ಪಡ್ಕೊಳ್ತೀವಿ ಅಂತ ಬಿಜೆಪಿ ಸಂಸದರು ಹಾಗೂ ಕೇಂದ್ರ ಸಚಿವರ ವಿರುದ್ಧ ಕೂಡ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಗಲ್ಲ. ಈ ರ್ಯಾಷನಲೈಸೇಷನ್ ಮಾಡೋದ್ರಿಂದ ನಷ್ಟ ಆಗಲ್ಲ, ರಾಜ್ಯಗಳಿಗೂ ನಷ್ಟ. ಈಗ ನಮಗೆ ಸುಮಾರು 15,000 ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ. ಈಗ ನೋಡಿ ಎಂಥ ಪರಿಸ್ಥಿತಿ, ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದರೆ ನಾವು ರ್ಯಾಷನಲೈಸೇಷನ್ ವಿರೋಧ ಮಾಡೋಂಗಿಲ್ಲ, ಸ್ವಾಗತ ಮಾಡಬೇಕು. ನಷ್ಟ ಇನ್ನು ದಿನಬಳಕೆ ವಸ್ತುಗಳ ಮೇಲೆ ಜಿಎಸ್ಟಿ ಕಡಿತ ವಿಚಾರಕ್ಕೂ ಸಿಎಂ ಪ್ರತಿಕ್ರಿಯೆ ಕೊಟ್ಟರು. ಇದರಿಂದ ನಮಗೆ 15 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ ಇದೆ. ಜಿಎಸ್ಟಿ ಕಡಿತವನ್ನ ಸ್ವಾಗತಿಸಬೇಕು, ನಷ್ಟವನ್ನು ಅನುಭವಿಸಬೇಕು. ಇಕ್ಕಟ್ಟಿನ ಪರಿಸ್ಥಿತಿ. ಕೇಂದ್ರವು 8 ವರ್ಷ ಅತಿ ಹೆಚ್ಚು ಜಿಎಸ್ಟಿ ವಸೂಲಿ ಮಾಡಿದೆ. ಆ ಹಣವನ್ನ ಈಗ ವಾಪಸ್ ಕೊಡ್ತಾರ ಅವರು? ಜಾಸ್ತಿ ಮಾಡೋದು ಇವ್ರೆ, ಕಡಿಮೆ ಮಾಡೋದು ಇವ್ರೆ. ಇದರಲ್ಲಿ ಯಾವ ದೊಡ್ಡತನಾನೂ ಇಲ್ಲ. ಇದರಲ್ಲಿ ಬೆನ್ನು ತಟ್ಟಿಸಿಕೊಳ್ಳುವಂಥದ್ದು ಏನಿದೆ ಅಂತ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸರ್ಕಾರದವ್ರಿಗೆ ನಷ್ಟ ಆಗಲ್ಲ. ಈ ರ್ಯಾಷನಲೈಸೇಷನ್ ಮಾಡೋದ್ರಿಂದ ನಷ್ಟ ಆಗಲ್ಲ, ರಾಜ್ಯಗಳಿಗೂ ನಷ್ಟ. ಈಗ ನಮಗೆ ಸುಮಾರು 15,000 ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ. ಈಗ ನೋಡಿ ಎಂಥ ಪರಿಸ್ಥಿತಿ, ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದರೆ ನಾವು ರ್ಯಾಷನಲೈಸೇಷನ್ ವಿರೋಧ ಮಾಡೋಂಗಿಲ್ಲ, ಸ್ವಾಗತ ಮಾಡಬೇಕು. ನಷ್ಟ ಆಗೋದು ನಮಗೆ, ಅವ್ರಿಗೆ ಬೇಕಾದ ರಾಜ್ಯಗಳಿಗೆ ಕೊಟ್ಕೋತಾರೆ. ಅಲ್ಲ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಒಡಿಶಾ, ಉತ್ತರ ಪ್ರದೇಶ ಅಲ್ಲಿ ಕೊಟ್ಕೋತಾರೆ. ಬೇರೆ ಏನಾರು ಆಗಲಿ, ಕೇಂದ್ರ ಸರ್ಕಾರದವ್ರಿಗೆ ನಷ್ಟ ಆಗಲ್ಲ. ಈ ರ್ಯಾಷನಲೈಸೇಷನ್ ಮಾಡೋದ್ರಿಂದ ನಷ್ಟ ಆಗಲ್ಲ, ರಾಜ್ಯಗಳಿಗೂ ನಷ್ಟ. ಈಗ ನಮಗೆ ಸುಮಾರು 15,000 ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ. ಈಗ ನೋಡಿ ಎಂಥ ಪರಿಸ್ಥಿತಿ, ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದರೆ ನಾವು ರ್ಯಾಷನಲೈಸೇಷನ್ ವಿರೋಧ ಮಾಡೋಂಗಿಲ್ಲ, ಸ್ವಾಗತ ಮಾಡಬೇಕು. ನಷ್ಟ ಆಗೋದು ನಮಗೆ, ಅವ್ರಿಗೆ ಬೇಕಾದ ರಾಜ್ಯಗಳಿಗೆ ಕೊಟ್ಕೋತಾರೆ. ಅಲ್ಲ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಒಡಿಶಾ, ಉತ್ತರ ಪ್ರದೇಶ ಅಲ್ಲಿ ಕೊಟ್ಕೋತಾರೆ.